ಹೌದು, ಅದು ರಾಜ್ಯದ ಉನ್ನತ ಸಚಿವರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ವಕ್ಷೇತ್ರ. ಕಳೆದ 3 ವರ್ಷ ಸಚಿವರಾಗಿದ್ದ ಸುಧಾಕರ್ ಅವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನಾ ಯೋಜನೆಗಳನ್ನ ತಂದಿದ್ದಾರೆ. ಆದರೆ ಶಿಕ್ಷಣ ಕ್ಷೇತ್ರವನ್ನೇ ಮರೆತಿದ್ದಾರೆ ಎಂಬುದಕ್ಕೆ ಇಂದು ನಡೆದಿರುವ ದುರಂತವೇ ನಿದರ್ಶನ. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು 4 ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಜೀವಿಕಾ ಹಾಗೂ ರಿತಿಕ್ಷಾ ಸೇರಿದಂತೆ 4 ಮಕ್ಕಳಿದ್ದು ಓರ್ವ ಮಗುವಿಗೆ ತೀವ್ರ ಗಾಯಗಳಾಗಿದೆ. ಗ್ರಾಮದ ಶಿಥಿಲಾವಸ್ಥೆಯಲ್ಲಿದ್ದ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ದಿಢೀರನೆ ಮೇಲ್ಛಾವಣಿಯ ಕಾಂಕ್ರೀಟ್ ಚೂರುಗಳು ಮಕ್ಕಳ ಮೇಲೆ ಬಿದ್ದ ಪರಿಣಾಮ 4 ತಲೆ ಹಾಗೂ ದೇಹಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ರಕ್ತಸ್ರಾವದಿಂದ ತೀವ್ರವಾಗಿ ಗಾಯಗೊಂಡ ಜೀವಿಕಾಳನ್ನ ಚಿಂತಾಮಣಿಯ ಪೀಪಲ್ಸ್ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಉಳಿದ ಮಕ್ಕಳನ್ನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಆ ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವುದೇ ಕ್ಷಣದಲ್ಲಾದರೂ ಅಪಾಯ ಸಂಭವಿಸಬಹುದು ಎಂದು ಹಲವು ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ನೀಡಲಾಗಿತ್ತು ಎಂದು ಸ್ಥಳೀಯರು ಹಾಗೂ ಪೋಷಕರು ಆರೋಪಿಸಿದ್ದಾರೆ. ಕಟ್ಟಡದ ದುರಸ್ತಿಗೆ ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕಾಟಾಚಾರಕ್ಕೆ ಭೇಟಿ ನೀಡಿ ಹೋಗುತ್ತಿದ್ದರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಾಸಿ ಆನೂರು ಪಂಚಾಯಿತಿ ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದಿಂದ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ, ಎಲ್ಲ ತೇವ ಬಂದುಬಿಟ್ಟಿದೆ ಗೋಡೆಗಳೆಲ್ಲ. ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರವಾಗಿ ಯಾವುದೂ ಮಾಡಲ್ಲ. ಸುಮಾರು ಸಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ. ಯಾಕೆಂದರೆ ಬಲಾಢ್ಯರು ಅವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಚೆನ್ನಾಗಿ ಯಾರು ಇದ್ರಿಲ್ಲ. 3 ವರ್ಷದಿಂದ ಒಂದು ರೋಡ್ ಮಾಡಿದ್ರು, ಸೀಕಾಲ್ ಗೇಟಿಂದ ದೊಡ್ಡಬೊಮ್ಮನಹಳ್ಳಿವರೆಗೂ. ಅದು ಅಷ್ಟೇ, ಬಂದು ನೋಡ್ಬೋದು ಪೂರ್ತಿ ಕಿತ್ತೋಗಿದೆ. ಎಷ್ಟು ಹಾಳಾಗಿದೆ ಅಂದರೆ ಒಂದು 40-50 ವರ್ಷ ಆಗಿದೆಯೋ ಈ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದ್ದಾರೆ. ಈಗ ಅಂಗನವಾಡಿ ಕಟ್ಟಡ 17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗೆ ಸುಮಾರು ವರ್ಷಗಳೇನಾಗಿಲ್ಲ. ನಾವು 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ವಿ. ನಾವು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಇವತ್ತಿಗೂ ಇದ್ದಾವೆ. ಅದರಲ್ಲಿ ಹಾಸ್ಪಿಟ್ಲು ಎಲ್ಲ ನಡೆಸ್ತಾ ಇದ್ದಾರೆ. ಸ್ಕೂಲ್ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಬಿಲ್ಡಿಂಗಲ್ಲಿ ಹಾಸ್ಪಿಟ್ಲೆಲ್ಲ ನಡೆಸ್ತಾ ಇದ್ದಾರೆ. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದಿಂದ 15-16 ವರ್ಷ ಆಗಿದೆ. ಉಯ್ಯ ನಾರಾಯಣ ಸ್ವಾಮಿ ಅನುದಾನದಲ್ಲಿ ಒಂದು 2 ಸ್ಕೂಲ್ ಬಿಲ್ಡಿಂಗ್ ಇತ್ತು, ಹೈಸ್ಕೂಲ್. ಇವತ್ತು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ ಅವರು. ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸಿದ್ರೆ ಇಲ್ಲ, ಅವ್ರೇನು ಆಕ್ಷನ್ನೇ ತಗೊಳ್ಳಲ್ಲ. ನಾವು ಯಾರಿಗೆ ಇದು ಮಾಡಬೇಕು ಏನೋ ಗೊತ್ತಾಗ. ಈ ಮಕ್ಕಳಿಗೆ ಏನೇನಾಗಿದೆ ಹೋಗೇ ಮಾಡಿದ್ದೀವಿ. ರಾಮಪ್ಪ ಹಾಸ್ಪಿಟ್ಲಲ್ಲಿದ್ದಾರೆ. ಒಂದು 5-6 ಹೊಲಿಗೆ ಬಿದ್ದಿದೆ. ಒಂದು 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ಕುರುಬರಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲ್. ಕೂಲಿ ಕೆಲಸಕ್ಕೆ ಹೋಗುವ ಬಡ ಕುಟುಂಬದ ನಮಗೆ ಮಕ್ಕಳೇ ಆಸರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ನಮ್ಮ ಮಗುವಿನ ಜೀವ ಅಪಾಯದಲ್ಲಿದೆ. ನಮಗೆ ಚಿಕಿತ್ಸೆ ಕೊಡಿಸುವುದಕ್ಕೂ ಶಕ್ತಿ ಇಲ್ಲ ಎಂದು ಗಾಯಗೊಂಡ ಮಗುವಿನ ಪೋಷಕರು ಕಣ್ಣೀರಿಟ್ರು. ಘಟನಾ ಸ್ಥಳಕ್ಕೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶಪ್ಪ ಹಾಗೂ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೂ ಘಟನೆಗೆ ಕಾರಣರಾದ ಇಲಾಖೆಯ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಗಾಯಗೊಂಡ ಮಕ್ಕಳಿಗೆ ಸೂಕ್ತ ಪರಿಹಾರ ಮತ್ತು ಉಚಿತ ಉನ್ನತ ಚಿಕಿತ್ಸೆ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.